ವೀಕ್ಷಕರೇ ಶುಭೋದಯ. ಪ್ರತಿದಿನ ಹೊಸತನ್ನ ಹೊತ್ತು ತರುವ, ಹೊಸತನ್ನ ಪರಿಚಯಿಸುವ ಸದಭಿರುಚಿಯ ಬೆಳಗು ನೇರ ಪ್ರಸಾರಕ್ಕೆ ನಿಮಗಿದು ಸ್ವಾಗತ. ಗ್ರಾಮೀಣ ಪ್ರದೇಶದ ಸೀಮಿತ ವ್ಯಾಪ್ತಿಯಲ್ಲಿ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾದವರು ಹಲವರಿದ್ದಾರೆ. ಅಂತಹವರಲ್ಲಿ ಗ್ರಾಮೀಣ ಪರಿಸರದಿಂದ ಬಂದಂತಹ ಲೇಖಕ ಪತ್ರಕರ್ತ GS ಉಜ್ಜನಪ್ಪ ಅವರು ಸಹ ಒಬ್ಬರು. ಇಂದಿನ ಬೆಳಗು ಬಯಲು ಸೀಮೆಯ ಪ್ರದೇಶವಾದ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಗೌನಹಳ್ಳಿಯಲ್ಲಿ 1939ರಲ್ಲಿ ಜನಿಸಿದ ಶ್ರೀಯುತರು ಮೈಸೂರು ವಿಶ್ವವಿದ್ಯಾನಿಲಯದ BA ಆನಂತರ DSSCA ಪದವಿ ಪಡೆದರು. ತಂದೆ ಗೊಂಚಿಕಾರ ಸಿದ್ದಯ್ಯ, ತಾಯಿ ಲಿಂಗಮ್ಮ. ಬಾಲ್ಯದಲ್ಲಿನ ಗ್ರಾಮೀಣ ಪರಿಸರ, ಕೌಟುಂಬಿಕ ವಾತಾವರಣ, ಹಾಡುತ್ತಿದ್ದ ತಾಯಿ ಸಂಗೀತದಲ್ಲಿ ಆಸಕ್ತಿ ಮೂಡುವಂತೆ ಮಾಡಿತು. ವರಕವಿ ದ.ರಾ. ಬೇಂದ್ರೆ ಹಾಗೂ JS ಶಿವರುದ್ರಪ್ಪನವರ ಸಮ್ಮುಖದಲ್ಲಿ ಅವರ ಗೀತೆಗಳನ್ನು ಹಾಡಿ ಮೆಚ್ಚುಗೆಗೊಳಿಸಿದ ಹೆಗ್ಗಳಿಕೆ ಇವರದು. ರಾಜ್ಯ ಮಟ್ಟದ ಭಾವಗೀತೆಗಳ ಗಾಯನ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದ್ದಾರೆ. ವಿವಿಧ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಜಿಲ್ಲೆಯ, ತಾಲೂಕಿನ ಗ್ರಾಮಗಳ ಸಮಸ್ಯೆಯನ್ನು ಹೊರತರುವಲ್ಲಿ, ಪರಿಹರಿಸುವ ದಿಶೆಯಲ್ಲಿ ಪ್ರಯತ್ನಶೀಲರಾಗಿದ್ದಾರೆ. ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಾಪಕರಾಗಿ ದುಡಿದಿರುವುದೇ ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರ ಹಲವಾರು ಲೇಖನಗಳು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ, ಆಕಾಶವಾಣಿಯಲ್ಲಿ, ಸ್ಮರಣ ಸಂಚಿಕೆಗಳಲ್ಲಿ ಬೆಳಕು ಕಂಡಿವೆ. ಕಥಾ ಸಂಕಲನವೊಂದನ್ನು ಹೊರತಂದಿರುವ ಇವರು ಗ್ರಾಮೀಣ ಬದುಕಿನ ಒಳಹೂರಣಗಳನ್ನು ತಮ್ಮ ಕಥೆಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಅಧ್ಯಯನ, ಸಾಂಸ್ಕೃತಿಕ ಕ್ರಿಯಾಶೀಲತೆ, ಸಾಮಾಜಿಕ ವಲಯಗಳ ಒಡನಾಟ, ಜನಪರ ನಿಲುವು, ಸಾಹಿತ್ಯದೆಡೆ ಒಲವು, ಹೋರಾಟದ ಬದುಕಿಗೆ ಹೆಸರಾಗಿರುವ ಚಿತ್ರದುರ್ಗದ ಲೇಖಕ ಪತ್ರಕರ್ತ GS ಉಜ್ಜನಪ್ಪ ಅವರೊಂದಿಗೆ ಇಂದಿನ ನಮ್ಮ ಬೆಳಗು. ಸರಿ, ತಮಗೆ ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ನಮಸ್ಕಾರ. ಹಾಗೇನೆ ನಮಸ್ಕಾರ ಕೂಡ. ಸರ್, ನಿಮ್ಗೆ ಬಾಲ್ಯದಲ್ಲಿಯೇ ಈ ಸಂಗೀತದ ಬಗ್ಗೆ ಒಲವು ಮೂಡು ಬಂತು? ನಮ್ಮ ತಾಯಿ ಹಾಡ್ತಾ ಇದ್ರು, ತುಂಬಾ ಚಂದ ಹಾಡ್ತಾ ಇದ್ರು. ಅವರು ನನ್ನ ತಂಗಿ, ನಮ್ಗೆ ಒಬ್ಳೆ ತಂಗಿ. ಆ ತಂಗಿ ಅವ್ರು ತೂಗ್ತಾ ಹಾಡ್ತಿರ್ಬೇಕಾದ್ರೆ ಒಂದು ನನಗೆ ಜ್ಞಾಪಕ ಇದೆ ಇವತ್ತು ಕೂಡ ಆ ಹಾಡು. ಅದನ್ನ ನಾನು ಕೆಲಸ ಮಾಡ್ತಾ ಅದನ್ನ ಕೇಳ್ತಾ ಇದ್ದೆ. ಹಾಡನ್ನ ಕೇಳ್ತಾ ನಾನು ಕಲ್ತ್ಕೊಂಡು ಅವಳ ತಂಗಿ ನನಗೆ ಬಹಳ ಹಚ್ಕೊಂಡಿದ್ಲು. ಕೆಲವು ಸಾರಿ ನಾನು ಅವಳನ್ನ ತೂಗಿಸ್ಬೇಕು, ಮನಗಿಸ್ಬೇಕು ಅಂತ ಸಂದರ್ಭ ನನಗೆ ಬಂದಾಗ ನಾನು ಆ ಗೀತೆ ಹಾಡ್ತಾ ಇದ್ದೆ. ನನ್ನ ತಾಯಿ ಮರೆಯಲ್ಲಿ ನಿಂತ್ಕೊಂಡು ತುಂಬಾ ಚೆನ್ನಾಗಿ ಹಾಡ್ತೀಯಪ್ಪ ನೀನು ಅಂತಂದ್ರು. ಅವತ್ತಿನಿಂದ ಮನೆಯಲ್ಲಿ ಹಾಡೋದು ಕಮ್ಮಿ ಆಯ್ತು. ಯಾಕಂದ್ರೆ ನಾಚಿಕೆ ಬಂತು ನನಗೆ. ನಮ್ಮ ಗಮನಿಸ್ತಾರೆ ಅಂತಕ್ಕಂಥ ಒಂದು ಭಾವನೆ ಮೂಡಿ ನಾನು ಸ್ವಲ್ಪ ಇಂಟ್ರೋವರ್ಟು. ಅದು ಕಮ್ಮಿ ಮಾಡಿದೆ. ಹೊರಗಡೆ ಕಾಡಿನ ಹಕ್ಕಿ, ಹೊರಗಡೆ ಹೋದಾಗೆಲ್ಲರೂ ಕೂಡ ನನಗೆ ಆವಾಗ ಏನು ಜ್ಞಾಪಕ ಬರ್ತಿತ್ತು, ಹಾಡನ್ನು ಹಾಡೋದು, ಕೂಗೋದು, ಏನೇನೋ ಮಾಡ್ತಾ ಇದ್ದೆ. ಹೀಗಾಗಿ ನನಗೆ ಒಳ್ಳೆ ಟೀಚರ್ ಯಾರೂ ಸಿಗಲಿಲ್ಲ ಸಂಗೀತ ಕಲಿಸ್ಲಿಕ್ಕೆ. ನನ್ನ ಸ್ನೇಹಿತರು ಬೇರೆ ಬಂದರು, ಒಂದು ವರ್ಣ ತನಕ ನನ್ನ ಸಂಗೀತ ಕಲಿಸಿದ್ರು. ಅಷ್ಟಾದ್ಮೇಲೆ ನನಗೂ ಅವ್ರಿಗೂ ಮತ್ತೆ ದೂರ ಆದ್ವಿ. ಅಷ್ಟು ಕಲೀಲಿಕ್ಕೆ ಆಗಲಿಲ್ಲ. ಒಂಥರ ಕೌಟುಂಬಿಕ ವಾತಾವರಣ ಹೇಗಿತ್ತು ಅಂತ? ಹೌದು, ಕೌಟುಂಬಿಕ ವಾತಾವರಣ. ನಮ್ಮ ತಾಯಿ ಎಲ್ಲ ಸಂದರ್ಭದಲ್ಲೂ ಯಾವುದು ಮದುವೆ ಆಗ್ಬೋದು, ಹಾಸ್ಯ ಹಾಡು ಆಗ್ಬೋದು, ದೇವಸ್ಥಾನ, ನಮ್ಮ ತಾಯಿ ಹಾಡ್ತಾ ಇದ್ರು. ಅವ್ರು ಜನ ಒತ್ತಾಯ ಮಾಡಿ ಹಾಡಿಸ್ತಾ ಇದ್ರು ನನ್ನ ತಾಯಿನ. ನಾನು ಆ ತಾಯಿ ಹಾಡುಗಳನ್ನ ಹಲವಾರು ಹಾಡು ಕಲ್ತಿದ್ದೆ. ನಾನು ಕಲ್ತು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹಾಡ್ಕೊಳ್ತಾ ಇದ್ದೆ. ಮತ್ತೆ ದೇವಸ್ಥಾನಕ್ಕೆ ಹೋದ್ರೆ ಒಬ್ಬನೇ ಇದ್ದಾಗ ಸ್ವಲ್ಪ ದೇವಸ್ಥಾನದಲ್ಲಿ ಯಾಕೋ ಬರುತ್ತೆ, ಇನ್ನೂ ಒಂಥರ ಚಂದ ನನಗೆ ಹಾಡ್ಲಿಕ್ಕೆ, ಕೂಗ್ಲಿಕ್ಕೆ ಬಹಳ. ಅಲ್ಲೇ ಆಡ್ತಾ ಇದ್ದೆ ನಾನು. ಆದ್ರೆ ಒಬ್ರು ಆಲಿಸ್ಕೊಂಡ್ರೆ ಕೇಳಿಸ್ಕೊಂಡ್ರೆ ನನಗೆ ಒಂಥರ ಮುಜುಗರ ಆಗ್ತಾ ಇತ್ತು. ಹೀಗಾಗಿ ನನ್ನಿಟ್ಟು ನಾನೇ ಹಾಡ್ಕೊಳ್ತಾ ಇದ್ದೆ. ಅಂದ್ರೆ ಸಂಗೀತದ ಗುರುಗಳು ಅಂತ ಏನೇ ಇಲ್ಲ? ಇಲ್ಲ, ಯಾರು ಗುರುಗಳಿಲ್ಲ. ಸರ್, ಹಾಗೇನೆ ನಮ್ಮ ಈ ಕಾರ್ಯಕ್ರಮವನ್ನ ನಿಮ್ಮ ಭಾವಗೀತೆಗಳ ಮೂಲಕ, ನಿಮ್ಮ ಕಂಠಸಿರಿಯಿಂದ ಒಂದು ಭಾವಗೀತೆ ಹಾಡೋದ್ರ ಮೂಲಕ ಶುರು ಮಾಡೋಣ ಅನ್ಸುತ್ತೆ ಸರ್. ಕವಿ ದ.ರಾ. ಬೇಂದ್ರೆ ಅವ್ರ ಮುಂದೆ ಅವ್ರ ಗೀತೆ ಹಾಡಿದ್ದೀನಿ. ಡಾಕ್ಟರ್ G. ಶಿವರುದ್ರಪ್ಪನವ್ರ ಗೀತೆಯನ್ನ ಅವ್ರ ಮುಂದೆ ಹಾಡಿದ್ದೀನಿ. ಸುಮತೀಂದ್ರ ನಾಡಿಗೆ ಅವರ ಮುಂದೆ ಅವರ ಗೀತೆ ಹಾಡಿದ್ದೀನಿ. ನನಗೆ ಬಹಳ ಮೆಚ್ಚುಗೆ ಆಗ್ತಕ್ಕಂಥದ್ದು ಡಾಕ್ಟರ್ ಶಿವರುದ್ರಪ್ಪನವರ ನನ್ನ ನಿನ್ನ ನಡುವೆ ಗೀತೆ. ಅದನ್ನ ಅವ್ರ ಮುಂದೆ 2-3 ಸಾರಿ ಹಾಡಿದ್ದೀನಿ. ಆ ಗೀತೆ ಸ್ವಲ್ಪ ಕ್ಲಿಷ್ಟವಾಗಿದೆ. ಇದುವರೆಗೂ ಕೂಡ ನಮ್ಮ ಕರ್ನಾಟಕದ ಯಾವ ಸಂಗೀತಕಾರರು, ಗಾಯಕರು ಕೂಡ ಆ ಗೀತೆಗೆ ಮಟ್ಟು ಹಾಕಿಲ್ಲ. ನಾನು ಹಾಕಿದ್ದೀನಿ ಅಂತ ನನಗೇನು ಹೆಮ್ಮೆ ಇಲ್ಲ, ಪ್ರಯತ್ನ ಪಟ್ಟಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಆನು ಒಲಿದಂತೆ ಹಾಡುವೆ, ನನ್ನದೇ ಶೈಲಿ, ನನ್ನದೇ ಗೀತೆಯಲ್ಲಿ ನಾನು ಆ ಭಾವನೆ ಹೇಗೆ ಮೂಡಿಸ್ಬೇಕು ಹಾಗೆ ಮೂಡಿಸ್ತಾ ಇದ್ದೀನಿ. ಸದಾ ಹೊಯ್ಯುವ ಮಳೆ, ಸುಯ್ಯುವ ಗಾಳಿ, ನನ್ನ ನಿನ್ನ ನಡುವೆ ಉರಿಯುವ ಬೇಸಗೆ, ಕೆಳ
ಕೆಂಡದ ಹಾಸುಗೆ ನನ್ನ ನಿನ್ನ ನಡುವೆ ಉರಿಯುವ ಚಿತೆ ಉದುರುವ ಎಲೆ ಉರಿಯುವ ಚಿತೆ ಉದುರುವ ಎಲೆ ನನ್ನ ನಿನ್ನ ನಡುವೆ ಸದಾ ಹೊಯ್ಯುವ ಮಳೆ ಸುಯ್ಯುವ ಗಾಳಿ ನನ್ನ ನಿನ್ನ ನಡುವೆ ಸಾವಿರ ಮನೆ ದೀಪಗಳುರಿದಿವೆ ಜಗ ಜಗ ನನ್ನ ನಿನ್ನ ನಡುವೆ ತಲೆ ಇಕ್ಕಲು ನೆಲೆಯಿಲ್ಲವೇ ನಮಗೀ ತುಂಬಿದೂರಿನೊಳಗೆ ಲಕ್ಷಾಂತರ ಜನ ಬದುಕುವ ಸಾಯುವ ಈ ಭೂಮಂಡಲದೊಳಗೆ ನಾನು ನೀನು ಯಾವ ಲೆಕ್ಕವೇ ಆದರೂ ಈ ನಾಲ್ಕು ಜನದ ಭಯವೇ ನನ್ನ ಸುತ್ತ ಈ ನಾಲ್ಕು ಜನ ನಿನ್ನ ಸುತ್ತ ಆ ನಾಲ್ಕು ಜನ ಆ ನನ್ನ ಸುತ್ತ ಈ ನಾಲ್ಕು ಜನ ನಿನ್ನ ಸುತ್ತ ಆ ನಾಲ್ಕು ಜನ ಹೊತ್ತು ಸಾಗಿಸಲು ಹೊಂಚುತ್ತಾರೆ ಹುಡುಕುತ್ತಾರೆ ದಿನ 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 ಕೊಂಚ ಸಿಕ್ಕಿತೋ ಏನಾದರೂ ಸರಿ ಕುತಂತ್ರದ ಚಿತೆಯನ್ನೊಟ್ಟಿ ಸುಟ್ಟು ಬಿಡುತ್ತಾರೆ ಈ ಬಾಳಿಗೆ ಬೆಂಕಿಯ ಹಚ್ಚಿ ಸದಾ ಹೊಯ್ಯುವ ಮಳೆ ಸುಯ್ಯುವ ಗಾಳಿ ನನ್ನ ನಿನ್ನ ನಡುವೆ ಎದ್ದರೆ ಕಾಲಿಗೆ ಬೀಳುತ್ತದೆ ಬಿದ್ದರೆ ಕಚಪಿಚ 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 ತುಳಿಯುತ್ತದೆ ಈ ಲೋಕ ಎದ್ದರೆ ಕಾಲಿಗೆ ಬೀಳುತ್ತದೆ ಬಿದ್ದರೆ ಕಚಪಿಚ ತುಳಿಯುತ್ತದೆ ಈ ಲೋಕ ಹೇಗೋ ಏನೋ ಮೇಲೆದ್ದವನದೇ ಗದ್ದುಗೆ ಅವನದೇ ಎಲ್ಲ ಪ್ರತಾಪ ಸುಮ್ಮನಿದ್ದವನ ಹಾಗೆ ತಳ್ಳಿ ಕೊರಳಿಗೆ ಬಕರ ಬ್ರ್ಯಾಂಡು ಆಮೇಲೇನಿದೆ ಗೆದ್ದವನಿಗೆ ಬಾಜಾ ಭಜಂತ್ರಿ ಬ್ಯಾಂಡು